ಗೈಸ್, ಕೆಂಡ ಮಾಡೋದಕ್ಕೆ ಹೆಗ್ಲಮ್ಮ ದೇವಸ್ಥಾನ ಎಲ್ಲ ಫುಲ್ಲು ಕ್ಲೀನ್ ಮಾಡ್ತಾ ಇದ್ದಾರೆ. ಸೌದೆ ಎಲ್ಲ ಜೋಡಿಸಿ ನೋಡಿ, ಕೆಂಡ ಹಾಕೋಕ್ಕೆ ಈ ರೀತಿ ಜೋಡಿಸಿದ್ದಾರೆ ಸೌದೆನ. ಗೈಸ್, ಇವಾಗ ಅಡ್ಡೆನ ಎತ್ತುತ್ತಾ ಇದ್ದಾರೆ ಊರಿಂದ. ಗೈಸ್, ನಮ್ಮೂರ ಪಕ್ಕದೂರಲ್ಲಿ ಮಾರಮ್ಮ ದೇವರಿದೆ. ಇಲ್ಲಿ ಕಟ್ಟೆ ಮೇಲೆ ಕೂರಿಸಿ ನಮ್ಮ ದೇವ್ರಿಗೆ ಮಡ್ಲಕ್ಕಿನ ಹುಯ್ದು ಕೆಂಡಕ್ಕೆ ಕಳಿಸ್ತಾರೆ. ಗೈಸ್, ಆ ಊರಿಂದ ಮುಂದೆ ಊರು ಬೆಳ್ಗೋಡಲ್ಲಿ ಪಟಾಕಿ ಎಲ್ಲ ಹೊಡೆದು ತೆಂಗಿನಕಾಯಿ ಎಲ್ಲ ಹೊಡೆದು ಆಮೇಲೆ ಅಲ್ಲಿಂದ ಮುಂದಕ್ಕೆ ಕಳಿಸ್ತಾರೆ. ಗೈಸ್, ಇದೇ ಗದ್ದೆ ಒಳಗಡೆ ಹೆಗ್ಲಮ್ಮ ದೇವಸ್ಥಾನ ಇರೋದು. ನಾವು ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು. ಗದ್ದೆ ಒಳಗಡೆ ತುಂಬಾ ದೂರ ಇದೆ. ಆಡ್ಬೇಕಿತ್ತು, ಅದ ಚೆಂಡು ಆಡ್ಬೇಕಿತ್ತು. ಅಲ್ಲೇ ಗುಂಡಿ ಆಯ್ತು, ಚೆಂಡು ಅಲ್ಡಿ ಸೊಪ್ಪು ಅಳಿಸಿ ಅಲ್ಲಿ ಅಡ್ನಿತ್ತು ಚೆಂಡು ಅಲ್ಡಿ. ಗೈಸ್, ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಕೆಂಡನೂ ಮುಗಿಸ್ಕೊಂಡು ಅಡ್ಡೆ ಊರಿಗೆ ಬರ್ತಾ ಇದೆ. ಅಡ್ಡೆ ಜೊತೆ ನಾವು ಹಿಂದೆ ಬರ್ತೀವಿ. ಬಟ್ ಈ ಸತಿ ನಾನು ಹೋಗೋಕ್ಕಾಗಿಲ್ಲ. ಸೊ ಹಾಗಾಗಿ ನನ್ನ ಫ್ರೆಂಡಿಗೆ ವಿಡಿಯೋ ಮಾಡೋದಕ್ಕೆ ಕೊಟ್ಟಿದ್ದೆ. ಗೈಸ್, ಇವಾಗ ಅವರೆಲ್ರಿಗೂ ಆರತಿ ಮಾಡಿ ಆರತಿ ತಟ್ಟೆ ನೀರು ಚೆಲ್ಬಿಟ್ಟು ಆಮೇಲೆ ಊರೊಳಗಡೆ ಕರ್ಕೊಳ್ತಾರೆ. ಗೈಸ್, ಇವಾಗ ಕೆಂಡ ಮುಗಿಸ್ಕೊಂಡು ಬಂದಿರೋದ್ರಿಂದ ಅಡ್ಡೆನ ಒಳಗಿಟ್ಬಿಟ್ಟು, ಒಳಗೆ ಅಂದರೆ ದೇವಸ್ಥಾನದೊಳಗಡೆ ಹಂಗೆ ಇಟ್ಬಿಟ್ಟು ಅದು ದೇವ್ರ ಮುಖನ ಬಟ್ಟೆಯಿಂದ ಮುಚ್ತಾರೆ, ಯಾರು ನೋಡಬಾರ್ದು ಅಂತ. ಸೊ ಗೈಸ್, ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್. ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.